ನೋಡಿ ನನ್ನ ತಮ್ಮನೂ ಇವಾಗ ಹೆಂಡ್ತಿ ಹತ್ರ ಹೊಸಿ ಜಗಳ ಮಾಡ್ಕೊಬಿಟ್ಟವ್ನಿ ಸರಿನಾ. ಅಯ್ಯೋ ಹೆಂಡ್ತಿ ಸರಿನೇ ಇಲ್ಲ, ಕಯ್ಯ ಅಂತಾಳೆ ಬುದ್ಧಿ. ಅದಕ್ಕೆ ನೀನು ಅಂತಾಗ ಬಂದ್ಬಿಟ್ಟು ರಾತ್ರಿ ಎಲ್ಲ ಬೇಜಾರು ಮಾಡ್ಕೊಂಡು ಹೇಳ್ದ, ಅಣ್ಣ ನಾನು ನಿಮ್ಮ ಜೊತೆನೇ ಇತ್ತೀನಿ ಕಣ, ಆ ಬುದ್ಧಿ ಹಂಗೆ ಸಿಕ್ಕರೆ ಹಂಗೆ ನೀನು ಬೈತಾಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ಹಾಂ ಸರಿನಾ, ಪಾಪ ಹೆಂಗೋ ಮಾತಾಡ್ಸ್ಕೊಂಡಂಗಿರ್ರಿ, ಊಟ ಗಿಟ ಇಕ್ಕೊಳ್ಳೋದು ಹಂಗೆ ಮಾಡ್ರಿ. ಆ ಬುದ್ಧಿಗೆ ದುಡಿಸಿದ್ದೀನಿ ಅನ್ನೋ ದುರಂಕಾರ ಶಾನೆ ಆಗೋಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ. ಅದಕ್ಕೆ ಹೆಂಗೆ ಸಿಕ್ಕರೆ ಹಂಗೆ ನೀ ಆಡೋದು ಅಂತಂದ್ರೆ ಅದಕ್ಕೆ ನೀನು ನೋಡು ಈಗ ಹೆಂಗೋನು ಎಲ್ಲ ನೆಟ್ಗೈತಾ. ಹಾಂ ಅವನು ಪಾಪ ಏನ ಕೇಳಿದ್ರೆ ಊಟಕ್ಕೆ ಕೊಡೋದು ಮಾಡೋದು ಅಂಥವೆಲ್ಲ ಚೂರು ಚೆನ್ನಾಗಿ ನೋಡ್ಕೊಳ್ರಿ ಸರಿನಾ. ಇಲ್ಲ ಅಂತಂದರೆ ಪಾಪ ನನ್ನ ತಮ್ಮ ಅವ್ನ ಅಮ್ಮಿಂದ ಪಾಪ ಅವನು ಜಗಳ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡವ್ನಿ. ಸುಮ್ಮನೆ ಅವನಿಗೂ ಬೇಜಾರಾಗೋದು ಬೇಡ ಅಂತ ಅಷ್ಟೇನೆ. ನಿಜ ಹೇಳ್ತಾ ಇದ್ದೀರೇನಣ್ಣ ನೀವು? ನಿಜವಾಗೂ ಪೊದ್ದಿ ಹತ್ರ ಜಗಳ ಮಾಡ್ಕೊಬಿಟ್ಟವನ? ಹೂ ಕಣಮ್ಮ, ಜಗಳ ಮಾಡ್ಕೊಂಡವನಂತೆ ಏಳ್ದಾಗ ಬಂದು ಎಲ್ಲನೂ ರಾತ್ರಿ. ಅದಕ್ಕೆ ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ನೀನು ಯಾಕೆ ಯೋಚನೆ ಮಾಡ್ತೀವಿ, ಬಟ್ಟೆ ಗಿಟ್ಟೆದೇನೋ ಒಗೆಯೋದು ಮಾಡೋದು ಇದ್ರೆ ಬೇಕಾರೆ ನನ್ನ ಎಂಡ್ರಿಗೆ ಯಾರಿಗಾನ ಹೇಳ್ತೀನಿ, ಅವಳೆಲ್ಲ ಒಗ್ದಾಕ್ತಾಳೆ. ನಿಂಗೆ ಏನಾರ ಬೇಕಾದ್ರೆ ನಾನು ಎಂಡ್ರನ್ನೇ ಕೇಳು, ಅವಳೇನೇ ಎಲ್ಲನೂ ರೆಡಿ ಮಾಡ್ಕೊಡ್ತಾಳೆ ಅಂತ ನಾನೇನೇ ಹೇಳ್ದೆ. ಸರಿ ಕಣಣ್ಣ ಆಯಿತು ಅಂತ ಹೇಳಿದ್ಲು. ಹೇಳ್ತಿದ್ದ ಅದಕ್ಕೆ ನಿಂಗೆ ಹೇಳೋನಿ ಅಂತ ರಾತ್ರಿ ಮರ್ತೇ ಹೋಯ್ತು, ಅದಕ್ಕೆ ಇವಾಗ ಹೇಳ್ದೆ. ಅದ್ರಾಗ ಏನೈತ್ರಿ, ನಮ್ಮ ಮೈದು ನೋಡ್ಕೊಳಕ್ಕೆ ನಂಗೇನಾದರೂ ಬೇಜಾರ? ಬುದ್ಧಿ ಬರೋದಕ್ಕಿಂತ ಮುಂಚೆ ಮೈದು ಎಷ್ಟು ಚೆನ್ನಾಗಿದ್ರು ನಮ್ಮ ಜೊತೆ. ನೀವೇ ಹೇಳಿ, ಯಾವಾಗೂ ಅತ್ತಿಗೆ 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 ಅಂತ ಹೇಳ್ಬಿಟ್ಟು ಹಿಂದೆನೇನೆಯಾ ಓಡಾಡ್ತಾ ಇದ್ರು, ಅತ್ತಿಗೆ ಅಂತ ಹೇಳ್ಬಿಟ್ಟು. ನಿಜವಾಗೂ ನನಗೆ ಈಗಲೂ ಅಷ್ಟೇ ನಾನು ಬಿಟ್ಬಿಡ್ತೀನ. ಈಗಲೂ ನನ್ನ ಮೈದು ನೆನೆಯ ಅವಳು ಬರೋಕ್ಕಿಂತ ಮುಂಚೆ ಹೆಂಗಿದ್ರು ಹಂಗೆ ನೆನೆಯ ಈಗಲೂ ಇರಿಸ್ಕೊತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಸರಿ, ಅದಕ್ಕೆ ನೀನು ಹೇಳೋಣ ಅಂತ ಹೇಳಿ ರಾತ್ರಿ ಮರ್ತೋಗಿದ್ದಕ್ಕೆ ಇವಾಗ ಹೇಳ್ದೆ. ಸರಿ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯಿತು. ನೋಡೆ ನೇತ್ರ, ನನ್ನ ಮೈದ ಇವಾಗ ಮೊದಲಿದ್ದಂಗೆ ನನ್ನ ಜೊತೆ ಅವನು ಎಮ್ಮೇಲೆ ಅವನಿಗೆ ಉರ್ಸೋದು ಹೆಂಗೆ ಅಂತ ಅನ್ಕೊಂಡಿದ್ಯಾ? ಚೆನ್ನಾಗಿ ಉರಿಸ್ಬಿಡ್ಬೋದು. ಅವ್ರಿಗಂತೂ ಒಸಿ ಅಲ್ಲ, ಹೆಂಗೆ ಉರಿಸ್ತೀನಿ ನೋಡ್ತೀರಿ ಪೊದ್ದಿಗೆ. ನಮ್ಮ ಹತ್ರನೇ ಆಟ ಆಡ್ತಾ ಇದ್ರಲ್ಲ, ಇವಾಗ ನೋಡು ಹೆಂಗೆ ಉರಿಸ್ತಿ ಉರಿಸಿ ಹೆಂಗೆ ಉರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಎಂಥ ಜನ ಇರಬೇಡ. ಅವಳಂತೂ ನಮ್ಮ ಮೇಲೆ ಏನೇ ದುರಂಕಾರ ದೌಲತ್ತು ಮಾಡ್ತಿದ್ಲಲ್ಲ, ಈಗ ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳಿ. ಏನು ಮಾಡ್ತೀಯಾ? ಅವಾಗ ನೀನು ಮೈದಾಗಿದ್ದಾಗೆಲ್ಲ ಚೆನ್ನಾಗಿ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದ ಅನ್ನಿಸ್ತದಲ್ವಾ? ಚೆನ್ನಾಗಿ ಉರ್ಸು ಪದ್ದಿ ಗುರ್ಸು. ಮೈದು ಏನು ಮಾಡ್ತಾ ಇದೀಯಾ ಮೈದು? ಏನಿಲ್ಲ ಅದಕ್ಕೆ ಈಗೆಲ್ಲ ರೆಡಿ ಆಯ್ತಾ ಇದ್ದೆ. ಅಯ್ಯೋ ಮೈದು ಬಾಪ, ಕೂತ್ಕ ಬಾಪ. ನೀನು ಪಾಪ ಊಟ ಗೀಟ ಏನ ಮಾಡಿದ್ಯೋ ಮಾಡಿಲ್ವೋ? ಅಯ್ಯೋ ಎಂಟಿ ಅದಳು ಒಳ್ಳೆಳಾಗಿದ್ರೆ ನೀ ಎಲ್ಲರ ಜೀವನವೇ ಸಂದಾಕಿರ್ತದೆ ಕಣಪ್ಪ. ಇಲ್ಲ ಅಂತಂದರೆ ಹಿಂಗೆ ನೀ ಕತೆ ನೀನು ನೋಡಿದ್ರೆ ನೀ ನನಗೆ ಬೇಜಾರಾಗೋಯ್ತದೆ ಕಣೋ ಮೈದು. ನೀನು ನೋಡ್ತಾ ಇದ್ರೆ ನೀ ಒಂಥರ ಅನ್ನಿಸ್ತದೆ ನನಗಂತೂ. ಬಾರೋ ಬಾ, ಕುಂತ್ಕ ಬಾ. ಈ ಪ್ರೇಮಿ ಏನು ನನ್ನ ಗಂಡನ ಸೇವೆ ಮಾಡಕ್ಕೆ ನಿಂತ್ಕೊಬಿಟ್ಟವಳೆ? ಅಯ್ಯೋ ಅದಕ್ಕೆ ಪರವಾಗಿಲ್ಲ ಬಿಡಿ, ಇನ್ನೇನು ಹೊರಗಡೆ ಎಲ್ಲ ನಾವು ಹೋಗ್ಬಿಟ್ಟು ತಿನ್ಕೊಂತೀನಿ. ಅಯ್ಯೋ ನಾನು ಕಣೋ ತಿಂಡಿ ಮಾಡಿರೋದು, ನಾನು ಮಾಡಿರೋದನ್ನ ತಿನ್ನಕ್ಕೆ ನೀನು ಯಾಕೋ ಯೋಚನೆ ಮಾಡ್ತೀಯಾ? ಬಾ ತಿಂದಿವಂತೆ ಬಾ. ಅಯ್ಯೋ ಕೂತ್ಕ ಬಾ, ತಿಂದಿವಂತೆ. ಅದ್ರಾಗೇನಂತೆ? ಬ್ಯಾರು ಇಕ್ಕೊಡ್ಲಿಲ್ಲ ಅಂತಂದರೆ ನಾನು ಇಕ್ಕೊಡಲ್ವಾ? ಬಾ ಬಾ ಕೂತ್ಕ ಬಾ. ಬಾ ಪರವಾಗಿಲ್ವೇ? ಅದಕ್ಕೆ ನಿಮ್ಮಂತ ಅದಕ್ಕೆ ಸಿಕ್ಕಿರೋದು ನಿಜವಾಗೂ ನಾನಂತೂ ಅದೃಷ್ಟಶಾಲಿ. ಮತ್ತೆ ಸುಮ್ಮನೆನಾ? ಸರಿ ಕುಂತ್ಕೊಂಡಿರಪ್ಪ, ತಗೊಂಬಿಟ್ಟು ಬರ್ತೀನಿ. ಅಯ್ಯೋ ಪ್ರೇಮ, ನೀನು ಮಾತಾಡ್ತೀರಿ, ನಾನು ತಗೊಂಬಿಟ್ಟು ಬರ್ತೀನಿ. ಪರವಾಗಿಲ್ವೇ? ಏನು ಒಬ್ರಿಗಿನ್ನ ಒಬ್ರು ಈ ರೇಂಜಿಗೆ ನೋಡ್ಕೊತಾವ್ರು ನನ್ನ ಗಂಡನ್ನ. ಹಂಗಾರೆ ನಾನು ನನ್ನ ಗಂಡನ ಜೊತೆ ಜಗಳ ಆಡಿರೋದು ಇವಕ್ಕೆಲ್ಲ ಗೊತ್ತಾಗೈತೆ ಅಂತ ಆಯಿತು. ಅಯ್ಯ ನೋಡ್ಕೊಂಡ್ಲೆ ಬಿಡು. ಸದ್ಯ ನನಗೆ ಒಂದು ಸೇವೆ ಮಾಡೋದನ್ನ ತಪ್ಪು. ಇವಾಗಾದ್ರೂ ಅತ್ತಿಗೆ ಅಣ್ಣವ್ರ ಬುದ್ಧಿ, ಕಂತ್ರಿ ಬುದ್ಧಿ ಎಲ್ಲ ಗೊತ್ತಾಯ್ತದೆ. ಮೈದು, ನಿಂಗೆ ಏನು ಬೇಕಾದ್ರೂ ನಾಚಿಕೆ ಇಲ್ದಿದ್ದಂಗೆ ನಮ್ಮನ್ನು ಕೇಳಪ್ಪ. ನೀನು ಯಾಕಪ್ಪ ನಾಚಿಕಂತೀಯ? ಸುಮ್ಮನೆ ನೀನು ನಾಚಿಕೊಳ್ಳೋಂಥ ಅವಶ್ಯಕತೆ ತಾನೇ ಏನೈತೆ? ನಿಂಗೆ ಏನಿಲ್ಲ, ಏನು ಬೇಕೋ ಎಲ್ಲನೂ ಕೇಳು. ನಾನು ನಿಂಗೇನಿಲ್ಲ ಅಂತೀವ? ನಾವೇ ನಿನಗೆ ಇದು ಮಾಡ್ತೀವ? ನೋಡು, ಏನು ಬೇಕು ಹೇಳು. ಊಟ ಏನು ಬೇಕು, ತಿಂಡಿ ಏನು ಬೇಕು, ಏನು ಮಾಡಬೇಕು ಹೇಳು. ಏನು ಎಲ್ಲನೂ ನೀನು ಹೋಗಿ ಒಂಟಿನೇ ಕೇಳಬೇಕು ಅನ್ನೋದೇನಿಲ್ಲ. ನೋಡು, ನಾವು ನೀನು ಸಣ್ಣಕ್ಕೆ ಏನೇ ನೋಡ್ಕೊತೀವಿ, ಬಂಗಾರ ನೋಡ್ಕೊಂಡಂಗೆ ಏನೇ ನೋಡ್ಕೊತೀವಿ. ಸರಿನಾ? ನೀನು ಆರಾಮಾಗಿ ಇರ್ಬೇಕು ನೀನು, ಅಷ್ಟೇ ನೀನಿಯ. ಸರಿ ಅದಕ್ಕೆ ಹೇಳಿದ್ನಲ್ಲ, ಅದಕ್ಕೆ ನಿಮ್ಮಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತೇಳ್ಬಿಟ್ಟು ನಾನೇ ಹೇಳಿದ್ನಲ್ಲ. ನಿಜವಾಗೂ ನೀವು ಇಲ್ಲ ಅಂದಿದ್ರೆ ನನಗೆ ಶಾನೆ ಬೇಜಾರಾಗೋದು ಏನೋ. ಆದರೆ ನೀವು ಇರೋದಕ್ಕೆ ನನಗೆ ಏನು ಬೇಜಾರೇನೇ ಆಯ್ತಿಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊತೀರ ನೀವಂತೂ ನಿಜವಾಗೂ. ಬುಡಪ್ಪ, ಅದೆಲ್ಲ ಯಾಕೆ? ತಗೊಳಪ್ಪ, ತಗ ಇಡ್ಲಿ ಎಲ್ಲನೂ ತಿನ್ನು ತಗ. ಇನ್ನೂ ಬೇಕಾದರೆ ಕೇಳಿ ನಾಚಿಕಬೇಡ, ಸರಿನಾ? ನೀನೇನು ಇಲ್ಲ ಬಟ್ಟೆ ಗಿಟ್ಟೆ ಇದ್ರೆ ಯಾವನ ಇನ್ನು ಒಗ್ಯಕ್ಕೆ ಕೊಡಪ್ಪ. ಎಲ್ಲ ವಾಷಿಂಗ್ ಮಿಷಿನ್ ಐತಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕೋದು, ಇಲ್ಲ ಕೆರೆಟ್ ಹಾಕೋ ಹಾಕೋಬಿಟ್ಟು ಬರೋದು ಮಾಡ್ತೀವಿ.
ಅಯ್ಯಯ್ಯಯ್ಯಯ್ಯಯ್ಯೋ, ನನ್ನ ಗಂಡು ನಿನ್ನ ಎಸ್ಸಾಗಿ ಮಾತಾಡ್ಬಿಟ್ರೆ ಕರಗೋಯ್ತಾನೆ ಅಂತಂದ್ರೆ ಏನು ಹೊಸಿ ಕರಗೋಯ್ತಾನ. ಬೆಣ್ಣೆ ಆಗೋಗ್ಬಿಟ್ಟು ಅವ್ನು ಬೆಣ್ಣೆನೇನು ಇನ್ನು ಬೆಣ್ಣೆ ಕರಗಾಗ್ಲೇ ತುಪ್ಪ ಆಗೋಗ್ಬಿಟ್ಟೈತಿ. ಹಿಂಗೆ ಬಿಟ್ಟು ಒಗಳರ್ ಇದ್ಬಿಟ್ರು ಅಂತನೂ ಇನ್ನೂ ಇವನಿಗೆ ಅದು ಎಂಥ ಖುಷಿ ಆಯ್ತದೋ. ಬಿಟ್ಟು ಎಲ್ಲನೂ ಹೊಗಳ್ತಾನೆ ಅಲ್ಲೇ ಹೊಗಳಿ ಅಟ್ಟೋ ಕೇಳಿಸಿದ್ರೆ ನಮ್ಮಂಗೆ ಹೋಗ್ಯಾರ ಅನ್ಕೊಂಡ್ರೆ ಇವನಿಗೆ ಆಗೋದೇನೇ ಇಲ್ಲ ಅನ್ನಿಸ್ತದೆ. ಇಲ್ಲ ಅದಕ್ಕೆ ಬಟ್ಟೆ ಒಗ್ಯವ ಅಂತವೇನೂ ಇಲ್ಲ ಬಿಡಿ, ಎಲ್ಲ ಒಗ್ದಿರವೇನೋ ಒಗ್ಯವ ಏನೂ ಇಲ್ಲ. ನನ್ನ ಇದ್ದರೆ ಹೇಳ್ತೀನಿ ಬಿಡಿ ಅದಕ್ಕೆ. ಥ್ಯಾಂಕ್ಸ್ ಅದಕ್ಕೆ. ನಿಜ ನೀವು ಇಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಂತ ನಾನು ಅನ್ಕೊಂಡೇನೂ ಇರಲಿಲ್ಲ. ನೀವು ಇಷ್ಟು ಚೆನ್ನಾಗಿ ನೋಡ್ಕೊತಿರೋದು ನೋಡಿ ನನಗೆ ಬೋಲ್ ಖುಷಿ ಆಯ್ತೈತೆ. ಅಯ್ಯೋ ಹಂಗೇನೇನಿಯಾ ಮೈದು ಸಂಜೆ ಎಲ್ರೂ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಿಟ್ಟು ಬರೋಣ ಸರಿನಾ? ಸಂಜೆ ಕಾರಾಗಿ ಹೋಗೋಣ. ಹೆಂಗಿದ್ರು ನಿಂಗೆ ಕಾರ್ ಡ್ರೈವಿಂಗ್ ಎಲ್ಲ ಸಂದಾಗಿ ಬರ್ತದೆ ಅಲ್ವಾ? ಆ ಕಾರಾಗೇನೇನಿಯ ಹೋಗ್ಬಿಟ್ಟು ಹಾಗೆ ಚೆನ್ನಾಗಿ ಓಡಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಸಂದಾಗಿ ಬರೋಣ. ಏನಂತೀಯಾ? ಹಾಂ ಹೋಗ್ಬಿಟ್ಟು ಬರೋಣಪ್ಪ ಸರಿನಾ? ಸರಿ ಅದಕ್ಕೆ ಆಯಿತು. ನೀವು ಹೇಳ್ದಂಗೆ ಆಯಿತು. ನಾನೇನು ಎಲ್ಲಿಗೆ ಬೇಕಾದರೂ ಗಾಡಿ ಓಡಿಸ್ತೀನಿ, ಅದ್ರಾಗ ಏನಂತೆ. ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ ಸರಿನಾ? ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಅಲ್ಲೆಲ್ಲ ಗೋಬಿ ಪಾನಿಪುರಿ ಎಲ್ಲ ಇರ್ತವೆ, ನಾವು ತಿಂತಿದ್ವಲ್ಲ ಈ ಅಂಗಡಿನಾಗೆ, ಎಲ್ಲ ತಿನ್ಕೊಂಡು ನ್ಯಾಟಕ್ಕೆ ಬರೋಣ. ಏನೋ ಮಾಡ್ಕೊಂಡು ಹೋಗ್ಲಿ ಪಾಪ. ನನ್ನ ಗಂಡಂಗೆ ಇಂಥ ಅತಿಥಿ ಸತ್ಕಾರ ಎಲ್ಲಿ ಸಿಗ್ತದೆ ಹೇಳಿ ನನ್ನ ಗಂಡಂಗೆ. ಮಾಡ್ತೀನಿ. ಸರಿ ನೀನು ತಿನ್ನು. ನೀನು ಹೆಂಡ್ತಿ ನೋಡಿ ಸರಿಯಾಗಿ ಹುರ್ಕೊಂತಾವಳೆ, ಹುರ್ಕೊಂಡ್ಲಿ. ಅದಕ್ಕೆ ಅವಳು ವಿಷಯನೇ ಬೇಡ ನಮಗೆ, ಸುಮ್ಮನೆ ಯಾಕೆ? ಅದೇ ಮತ್ತೆ ತಿನ್ನು. ರೀ ಅಯ್ಯೋ ನಿನ್ನ ಹೆಂಡತಿ ಯಾಕೋ ಕರೀತಾವಳೆ? ಅವಳೇನು ಕರೆದ್ರೂ ಅವಳಿಗೆ 10 ಪೈಸೆನೂ ಸಹಾಯ ಮಾಡೋಕ್ಕಿಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನಾನೇ ನನ್ನ ಹತ್ರನೇ ಸಹಾಯ ಮಾಡಿಸ್ಕೊಂಡು ನನಗೆ ಏನಿಯ 4 ಬಗಿತಾಳೆ ಅಂತಾರಲ್ಲ ಅಂಥ ಜೈಮಂದಳು ಇವಳಂತೂ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ ಅದಕ್ಕೆ. ನಾನಂತೂ ಮಾತು ಆಡ್ಸೋಕ್ಕಿಲ್ಲ, ನೋಡ್ತಾ ಇರಿ. ಇವಳು ಸವಾಸನೇನಿಯ ಬೇಡ. ಈಗೇನೋ ಕಷ್ಟಕ್ಕೆ ಹೆಲ್ಪ್ ಮಾಡ್ಬೇಕಿತ್ತಲ್ಲ, ಅದು ಮಾಡು ಇದು ಮಾಡು ಅಂತ ಅದು ಕರೆದವಳೆ. ಸರಿಯಾಗಿ ಅಂದ್ಬಿಟ್ಟು ಬರ್ತೀನಿ ರೀ. ಏನು ಮಾಡಕ್ಕೆ ಹೋಗ್ಬೇಡ, ಸಹಾಯನ ಒಪ್ಳೆ ಮಾಡ್ಕೊಂಡ್ಲಿ. ನಿನ್ನ ಬೆಲೆ ಗೊತ್ತಾಗ್ಲಿ ಅವಾಗ ನಿನ್ನ ಅವಳಿಗೂ. ಗೊತ್ತಾಗಲೇಬೇಕು. ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಅಲ್ಲ, ನಾನಿದ್ರೆ ಅವಳು ನಮ್ಮನೆಗೆ ಹೋಗ್ಬಿಟ್ಟು ನನಗೇನೆ ನೀ ರೋಪ್ ಹಾಕ್ಬಿಟ್ಟು ಎಷ್ಟೆಲ್ಲ ದೌಲತ್ತು ದುರಂಕಾರ ಎಷ್ಟೆಲ್ಲನೂ ಮಾಡ್ತಾಳೆ ನೋಡ್ರಿ. ನಾನು ಅಯ್ಯೋ ಪಾಪ ಬಿಡು, ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ಲ ಅಂತ ಇಷ್ಟು ದಿನ ಸುಮ್ಮನೆ ಇದ್ರೆ ಅಪ್ಪನ ತಗೆಲ್ಲ ಉಗ್ಸಿದ್ದು ಮಾಡಿದ್ದು ಎಲ್ಲ ಇವಳೇನೇನೆ. ಈಗ ನೋಡಿ ಸರಿಯಾಗಿ ಅಂದ್ಬಿಟ್ಟು ಬರ್ತೀನಿ. ಪದ್ದಿ ಕತೆ ಮುಗೀತು ಅಂತಾನೆ ನೀ ಅನ್ಕ. ಪೊದ್ದಿ ಏನು ಮೆರಿತಾ ಇದ್ಲಲ್ಲ ಹಾಗೆ ಹಿಂಗೆ ಅಂತೇಳ್ಬಿಟ್ಟು ನಿನ್ನ ಗಂಡಿನ ಕ್ಯಾರೆ ಅಂತನೂ ಮಾತಾಡ್ಸೋದಿಲ್ಲ. ನೋಡೋಣ ಏನೇನಾಯ್ತದೋ ಇನ್ನೂ ಏನೇನು ಕತೆನೋ ನೋಡ್ಬೇಕಲ್ವಾ? ನೋಡೋಣ ಇರು. ನನಗಂತೂ ಬೋಲ್ ಖುಷಿ ಆಯ್ತೈತೆ ಇವರಿಬ್ರು ಕಿತ್ತಾಡಿರೋದು ನೋಡಿದ್ರೆ. ಈಗ ಏನಕ್ಕೋ ಕರೆದಿರ್ತಾಳೆ ಮೊಯ್ದ, ಇನ್ನೂ ಚೆನ್ನಾಗಿ ಬೈದ್ಬಿಟ್ಟು ಬರ್ತಾನೆ. ಆವಾಗ ಅವಳು ಪೊದ್ದಿ ಮಕ್ಕ ನೋಡಬೇಕು ಉಳ್ಳಗೆ ಹೆಂಗಾಯ್ತದೆ ಅಂತೇಳ್ಬಿಟ್ಟು. ನೋಡೋಣ ಬಾ, ಕೇಳಿಸ್ಕೊಳ್ಳೋಣ. ಸುಮ್ಕೇನಿಯ ಏನು ಬೈದಾಡ್ತಾವ್ರೋ ಏನೋ ಕೇಳಿಸ್ಕೊಳ್ಳೋಣ ಬಾ. ಬಾ. ಏನೋ ಬಡ್ಕೊಂಡ್ ಕಳಿತಿದ್ದಲ್ಲ ಏನೋ? ನಾನು ನಿಮಗೆ ಕಾಸು ಕೊಟ್ಟಿದ್ನಲ್ವಾ, 1 ಲಕ್ಷನ ಮಡಿಕಳಿ ಅಂತ ಹೇಳ್ಬಿಟ್ಟು. ನೋಡಿ ಅರ್ಜೆಂಟ್ ಆಗೋದು ರಾಧಾಕ್ಕನ ದುಡ್ಡು, ನನ್ನ ದುಡ್ಡಲ್ಲ. ರಾಧಾಕ ಅರ್ಜೆಂಟಾಗಿ ಕಾಸು ಕೇಳ್ತೈತೆ, ಕೊಡಿ ಕಾಸನ್ನ. ಅರ್ಜೆಂಟಾಗಿ ಅಂದರೆ ಇವತ್ತೇ ಅಂದರೆ ಹೆಂಗೆ? ನನ್ನ ಫ್ರೆಂಡು ಕೊಟ್ಟಿದ್ದೀನಿ ಅಂತ ಮೊನ್ನೆ ನೀನು ಹೇಳಿದ್ನಲ್ಲ. ಈಗ ನೀನು ಬೇಕು ನಾವಿಬ್ರು ಜಗಳಾಡಿದ್ವಿ ಅಂತ ಹೇಳ್ಬಿಟ್ಟು ಬೇಕು ಅಂತ ಕಿರಿಕ್ ಮಾಡ್ತಾ ಇದೀಯ ಅಂತ ಅನ್ನಿಸ್ತದೆ ನೀನಂತೂ. ನಾನು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡ್ಲಿ? ನನಗೇನು ತಲೆ ಕೆಟ್ಟೈತಾ? ನೀನು ಮಾತಾಡ್ಸಿದ್ರೆಷ್ಟು ಬಿಟ್ರೆಷ್ಟು ನನಗೇನಂತೆ. ನೋಡು ರಾಧಾಕ್ಕನ ದುಡ್ಡು, ನನ್ನ ದುಡ್ಡಲ್ಲ. ರಾಧಾಕ್ಕ ಅರ್ಜೆಂಟಾಗಿ ಬೇಕು ಅಂತ ಕೇಳ್ತೈತೆ, ಕೊಡ್ಬೇಕು ಅಷ್ಟೇನೇನಿಯ. ಹಂಗೇನಿಯ ನಾನು ATM ಗಿಟಿಎಮ್ ಎಲ್ಲ ಬಚ್ಚಿಕೊಂಡಿದ್ರಲ್ಲ ಅದೆಲ್ಲ ಕೊಡಿ. ಏನೋ ಪಾಪ ಗಂಡಂಗೆ ಖರ್ಚಿಗಾಗಲಿ ಅಂತ ಕೊಟ್ಟಿದ್ದೆ. ಇವಾಗ ನನ್ನ ಅವಶ್ಯಕತೆಗಿಂತ ನಿಮ್ಮ ಅತ್ತಿಗೆರ ಅವಶ್ಯಕತೆ ಜಾಸ್ತಿ ಐತೆ ನಿಮ್ಗೆ ಅಂತ ಅನ್ನಿಸ್ತದೆ. ನೋಡಿ ಇನ್ನು ನನ್ನ ಅವಶ್ಯಕತೆ ನಿಮ್ಗೆ ಏನೂ ಇಲ್ಲ, ಎಲ್ಲ ನಿಮ್ಮ ಅತ್ತಿಗೆರೇನಿಯೇ ನೋಡ್ಕೊತಾರೆ ಸರಿನಾ? ನನ್ನೊಂದು ₹1,00,000 ದುಡ್ಡು, ನನ್ನ ATM ಕಾರ್ಡು ಎಲ್ಲ ಕೊಡಿ. ನೀವು ನಂಬಕ್ಕೂ ಆಗಕ್ಕಿಲ್ಲ. ಗೋಲ್ಡ್ ಗಿಲ್ಡೆಲ್ಲ ನಿಮ್ಮ ಹತ್ರನೇ ಇಕ್ಕಿದ್ದೆ ಅಲ್ವಾ? ಗೋಲ್ಡ್ ಎತ್ಕೊಂಡು ಬೇರೆ ಕಡೆ ಮಾಡೋಗ್ತೀನಿ ನಾನೇನಿಯ. ಯಾಕೆ ಬೇಕು? ಆಮೇಲೆ ಅತ್ತಿಗೆರ ಮೇಲೆ ಪಿರುತಿ ಉಕ್ಕಿ ಹೊರೆದ್ಬಿಟ್ಟು ಆಮೇಲೆ ಇರಪರ ಒಡವೆ ಪಡವೆಲ್ಲ ಕೊಟ್ಬಿಟ್ರೆ ನೋಡಿ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಿಮಗೆ ಹೆಂಗೆ ನನ್ನ ಅವಶ್ಯಕತೆ ಇಲ್ವೋ ನನಗೂ ಹಂಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಿಮ್ಗೆ ಊಟ ತಿಂಡಿ ಕೊಡೋಕ್ಕೆಲ್ಲನೂ ನಿಮ್ಮ ಒತ್ತಿಗೆರಿದ್ರೆ ನನಗೂ ಕಷ್ಟಕ್ಕೆ ಅಂತ ತಿಳ್ಬಿಟ್ಟು ನನಗೂ ರಾಧಕ್ಕ ಐತಿ ಸರಿನಾ? ನಿಮ್ಮ ಹತ್ರ ಭಿಕ್ಷೆ ಎತ್ತ ಅಂತದೇನು ನಾನಲ್ಲ. ಎಲ್ಲರೂ ಕೆಲವರು ಅನುಭವಿಸ್ಬಿಟ್ಟು ಏನೇ ತಿಳ್ಕೊಬೇಕಂತೆ. ಹಂಗೇನಿಯ ನೀವು ಅಷ್ಟೇನಿ ಮಾಡೇ ಬರೋದಾಗ ಅನುಭವಿಸ್ಬಿಟ್ಟು ಏನೇ ತಿಳ್ಕೊಬೇಕು ಅಂತ ಐತೇನೋ, ಚೆನ್ನಾಗಿ ಅನುಭವಿಸ್ಬಿಟ್ಟು ಏನಿಯ ತಿಳ್ಕೊಳ್ಳಿ ಸರಿನಾ? ಲೇ ಪುದ್ದಿ, ಜಗಳ ಆಡಿದೀವಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಮಾಡಬೇಡ ಕಣ್ಲೆ ನೀನಂತೂ. ಜಗಳ ಆಡಿದೀವಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ರೋಪ್ ಆಗ್ತಿದೀಗ ನೀನು. ನೋಡು ಅವನೊಂದು ವಾರ ಅಂತ ಹೇಳೋನೆ. ಯಾಕಪ್ಪ ನಿಮ್ಮ ಅಣ್ಣಿಲ್ವಾ ನಿಮ್ಮ ಅತ್ತಿಗೆ ಇಲ್ವಾ? ಇಸ್ಕೊಡು ಅವ್ರ ತಗೆ 1 ಲಕ್ಷ. ಬೇಡ ಅಂತಂದ್ರೆ ಯಾರು? ಇಸ್ಕೊಟ್ಟು ಆಮೇಲೆ ನಿಮ್ಮ ಫ್ರೆಂಡ್ ಕೊಟ್ಮೇಲೆ ಏನಿಯ ವಾಪಸ್ ಕೊಡು. ನಾನು ಏನು ಕೇಳ್ತೀನಿ ಹೇಳು?
ನಮ್ಮ ಅಣ್ಣ ಹೊತ್ತಿಗೆ ತಗಿ ಗಿದ್ದಕ್ಕಿದ್ದಂಗೆ ನೀ ಹಂಗೆ ಇಸ್ಕೊಂಡ್ಲಿ ಪೊದ್ದಿ. ನಿನ್ನ ಹತ್ರ ಕಿತ್ತಾಡ್ಕೊಂಡ್ರೆ A to Z ಎಲ್ಲ ಹಿಡ್ಕೊಂಡು ರುಬ್ಬಾಕ್ಬಿಡ್ತೀಯ ನೀ ನಮ್ಮ ತುನ್ವೆ. ನಿನ್ನ ಹತ್ರ ಅದಕ್ಕೆ ನೀ ಮಾತಾಡೋಕೆ ಏನಿಯ ಬೇಜಾರಾಯ್ತದೆ. ಏನಾರ ಇರಲಿ ಎಲ್ಲ ಹಾಕೊಂಡು ಒಂದೇ ಕಿತ್ತ ರುಬ್ಬಾಕ್ಬಿಡೋದು ಏನಿಯ ನೀ ನಮ್ಮ ತುನ್ವೆ. ಏನಾರ ಒಂದು ಮಾಡಕ್ಕೂ ಬಿಡಕ್ಕಿಲ್ಲ ನೀ ನಮ್ಮ ತುನ್ವೆ. ನೋಡು, ವಾರ ಟೈಮ್ ಕೊಡು. ನೀನು ದುಡ್ಡನ್ನ ನೀನು ತಿನ್ನೋದಿಲ್ಲ, ಬೇಕಾದ್ರೆ ಒಡವೆ ATM ಎಲ್ಲನೂ ಕೊಡ್ತೀನಿ. ಆದರೆ ₹1,00,000 ಮಾತ್ರ ನಿಧಾನ ಆಯ್ತದೆ. ಅವ್ನು ಕೊಡ್ತೀನಿ ಅಂತ ತಿಳ್ಬಿಟ್ಟು ಹೇಳ್ತಾನೆ. ಅವನಿ ವಾರದಾಗ ಕೊಟ್ಬಿಡ್ತಾನಂತೆ. ಬೇರೆ ತಗ ಸಾಲ ಮಾಡಿಸ್ಕೊಂಡು ಕೊಡಿ, ನನಗೇನು ಬೇಜಾರಿಲ್ಲ. ಅದು ಯಾರ ತಗ ಇಸ್ಕೊಂಡು ಸಾಲ ಮಾಡ್ತಿರೋ ಗೀಲ ಮಾಡ್ತಿರೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೇನು ನನ್ನ ಕಾಸು ನನ್ನ ಹತ್ರ ಬರಬೇಕು, ಬರ್ತದೆ ಅಷ್ಟೇನಿಯ. ಅದ್ರ ಮೇಲೆ ನಾನು ನಿಮ್ಗೇನು ಹೇಳಕ್ ಬರೋಕ್ಕಿಲ್ಲ. ನನ್ನ ಕಾಸಿನಿಯ ಮುಖ್ಯ, ನನ್ನ ಕಾಸಿನಿಯ ಇಂಪಾರ್ಟೆಂಟ್, ಸರಿನಾ? ನೋಡಿ, ನಮ್ಮ ದುಡ್ಡು ನನಗೆ ಕೊಟ್ಟರೆ ನಾನು ಯಾಕೆ ನಿಮ್ಮ ಹತ್ರ ಶಾನೆ ಮಾತಾಡಲಿ? ನನ್ನ ಪಡವು ನಾನು ಇತ್ತೀನಿ ತಾನೆ. ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ATM ಕಾರ್ಡು ಬೀರುಕ್ಕಿ ಎಲ್ಲ ಕೊಟ್ಬಿಟ್ಟು ಹೋಗಿ. ನಿಮ್ಮನ್ನ ನಾನು ಹಿಡ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರ? ಹಬ್ಬಾ, ನಿಮ್ಮ ಪಾಡು ನೀವು ಎಲ್ಲರ ಹೋಗ್ರಿ, ನನಗೇನಂತೆ ಬಟ್ಟೆ ತೊಳೆಯೋದು ಹಂಗೆ, ಆಮೇಕಿಂದ ಅಡುಗೆ ಊಟಕ್ಕೆ ಕೊಡೋದನ್ನ ತಪ್ತದೆ. ಹೋಗಿ ಬಿರ್ಬಿರ್ನ ಎಲ್ಲ ತಂದು ಕೊಟ್ಬಿಡಿ. ಲೇ ಪೊದ್ದಿ, ನಿಂಗೆ ಅರ್ಥ ಆಯ್ತದೆ, ನಿನ್ನ ಗಂಡನ ಬೆಲೆ ಅರ್ಥ ಆಯ್ತದೆ. ನೋಡ್ತಾ ಇರು, ನಿನಗೆ ದೌಲತ್ ಶಾನೆ ದುಡಿತಿದ್ದೀನಿ ಅಂತ ಹೇಳ್ಬಿಟ್ಟಲ್ವಾ, ಅರ್ಥ ಆಯ್ತದೆ, ನೋಡ್ತಾ ಇರು. ಹೋಗ್ರಿ ಸುಮ್ಕೆನೇನೆ, ಹೋಗ್ರಿ. ಎಲ್ಲ ಹೆಣ್ಮಕ್ಳು ತರ ಗುಳು, ನನ್ನ ಗಂಡ ಮಾತಾಡಿಸ್ತಿಲ್ಲ ಅಂತ ಗುಳು ಅಂತ ಹೊತ್ಕೊಂಡು ಕುತ್ಕೋತಾರೆ ಅಂತ ಅನ್ಕೋಬಿಟ್ಟವ್ನಿ. ನಾನೇ ಕುತ್ಕೊಂಡ್ಲಿ? ಅಯ್ಯೋ, ನಾನೇ ಬೇಡ, ನಂಗೆ ಹೊತ್ತಿಗೆ ಅಣ್ಣ ಇಂಪಾರ್ಟೆಂಟು ಅಂತ ಓದರ ಹತ್ರ ಗುಳು ಅಂತ ಹೊತ್ಕೊಂಡು ಕುತ್ಕೊಳ್ಳೋ ಅಂತ ಇದು ನಾನಲ್ಲ ರೀ. ಅಲ್ಲೇ ಮಾಡೋಗ್ರಿ ಬೀಗ ಎಲ್ಲ ನನ್ವೆ, ನನ್ನ ATM ಕಾರ್ಡು ಅಲ್ಲೇ ಮಾಡೋಗ್ರಿ. ಏನು ನನ್ನವಿಲ್ಲ ತಾನೇ. ಎಲ್ಲ ಒಡವೆ ಪಡವೆಲ್ಲ ರಾಧಾಕೊಂದು ಬೀರ್ಗನ ಎತ್ತಿಕ್ಬಿಡ್ತೀನಿ.